ದೇವ್ರಿಗೇನು ಇಷ್ಟ ಗೊತ್ತಾ? ಅವನು ಬಂದು ನನ್ನ ಹತ್ರ ಬೇಡ್ಕೋಬೇಕು, ಅವನು ಬಂದು ನನ್ನ ಹತ್ರ ಪ್ರಪೋಸ್ ಮಾಡಬೇಕು. ನಾನೋಗಿ ಬಲವಂತವಾಗಿ ಪ್ರೇರೆ, ನೀನು ಅರ್ಥ ಮಾಡ್ಕೊಳ್ಳಿ ಹೇಳೋದು, ಬಲವಂತವಾಗಿ ಮದುವೆ ಮಾಡಿದ್ರೆ ಇಷ್ಟ ಇಲ್ಲದೆ ಭಾಳ ದಿವಸ ಗಂಡ ಹೆಂಡತಿ ಸಂಬಂಧ ಇರಲ್ಲ. ಓಕೆನಾ? ಭಾಳ ವರ್ಷಗಳು ಗಂಡ ಹೆಂಡತಿ ಸಂಬಂಧ ಸಾಗೋದಿಲ್ಲ, ಡೈವರ್ಸ್ ಆಗೋಯ್ತದೆ. ಹುಡುಗ ಯಾರಿಗೋ ಇಷ್ಟಪಟ್ಟಿರ್ತಾನೆ, ಹುಡುಗಿ ಯಾರಿಗೋ ಇಷ್ಟಪಟ್ಟಿರ್ತಾನೆ. ಈಗ ಬಲವಂತದಿಂದ ತಾಯಿ ತಂದೆ ಹಿಂಸೆ ಮೇರೆಗೆ ಮಾಡಿಸ್ಬಿಡ್ತಾರೆ. ಇರ್ತಾರ ಪ್ರೇರೆ? ಇಲ್ಲ, ಹೆಣ್ಣಾದರೂ ಓಡೋಗುತ್ತೆ ಇನ್ನೊಬ್ಬನ ಜೊತೆ, ಹಳೆ ಪ್ರಿಯತಮನ ಜೊತೆ. ಇಲ್ಲ, ಗಂಡಾದರೂ ಓಡೋಗ್ತಾನೆ ಹಳೆ ಪ್ರಿಯತಮನ ಜೊತೆ, ಪ್ರೇಯಸಿ ಜೊತೆ, ಅಲ್ವಾ? ದೇವ್ರಿಗೆ ನಾವು ದೇವ್ರನ್ನ ಪ್ರಪೋಸ್ ಮಾಡಬೇಕು ಅನ್ನೋದೇ ದೇವ್ರ ಇಷ್ಟ. ದೇವ್ರ ಬಗ್ಗೆ ಹೇಳೋರು ಇರ್ತಾರೆ, ಖಂಡಿತ ಬಹಳ ಜನ ಇರ್ತಾರೆ. ಅದನ್ನು ಕೇಳಿ ಸತ್ಯವೇದ ಗ್ರಂಥವನ್ನು ಓದಿ ನಾವು ದೇವ್ರನ್ನ ಪ್ರೀತಿಸ್ಬೇಕು, ಇನ್ನೊಬ್ಬರ ಬಲವಂತದಿಂದ ಅಲ್ಲ. ನೋಡಪ್ಪ, ಅಂಥವ್ರು ನಿನ್ನನ್ನು ಪ್ರೀತಿಸ್ತಾರೆ, ನೀನು ಪ್ರೀತಿಸ್ತೀಯಾ? ಇಂಥವ್ರು ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನೀನು ಆತನನ್ನು ಪ್ರೀತಿಸ್ತೀಯಾ? ಈತನೇ ಇಡೀ ಲೋಕನವನ್ನು ಸೃಷ್ಟಿ ಮಾಡಿದ್ದಾನೆ, ಈತನ ನೀನು ಪ್ರೀತಿಸ್ತೀಯಾ? ಈತನಿಗೋಸ್ಕರ ನೀನು ಬದುಕಿದ್ರೆ, ಈತನಿಗೋಸ್ಕರ ನೀನು ಪ್ರಾಣ ಮುಡುಪಾಗಿ ಇಟ್ಟರೆ, ಈತನ ನಾಮವನ್ನು ಹೇಳ್ಕೊಂಡು ನೀನು ತಿರುಗಿದ್ರೆ, ನೀನು ಸತ್ತಾದ್ಮೇಲೆ ಮರುಜೀವನ ಐತೆ ಅಂತ ಹೇಳೋವಂಥ ಅನೇಕ ಭಕ್ತರು ಇದ್ದಾರೆ ಪ್ರಿಯರೇ. ದೇವರ ಶಿಷ್ಯರು ಬಹಳ ಜನ ಇದ್ದಾರೆ. ಕರಪತ್ರಿಕೆ ಮೂಲಕ, ಟಿ ವಿಗಳ ಮೂಲಕ, ನಡೀತಾರಂಥ ಲೈವ್ ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ, ಶಾರ್ಟ್ ವಿಡಿಯೋಗಳ ಮೂಲಕ ಅನೇಕರು ಹೇಳೋರಿದ್ದಾರೆ. ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ನೀವು ಅಂಧಕಾರದಲ್ಲಿದ್ದೀರಾ, ಭಯಂಕರವಾದಂಥ ಜೇಡ್ರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು. ಆ ಜೇಡ್ರ ಬಲೆಯಿಂದ ನಿಮ್ಮನ್ನು ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ ಪ್ರೇರೆ. ಆತನು ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ ಅವನಿಗೆ ಮಾತ್ರ ಸ್ಥಳ ಕೊಡ್ತಾ ಇದ್ದೀವಿ. ದೇವ್ರಿಗೊಂದು ಸಾರಿ ಸ್ಥಳ ಕೊಟ್ಟು ನೋಡಿ, ಅವರಿಬ್ಬರು ಯುದ್ಧಕ್ಕೆ ನಿಂತ್ಕೋತಾರೆ, ನಿನ್ನ ಜೀವನ ಪಾವನವಾಗಿರುತ್ತೆ. ದುಷ್ಟಶಕ್ತಿಗೆ ಇಷ್ಟು ವರ್ಷ ಜಾಗ ಬಿಟ್ಟಿದ್ದೀವಿ ಹೃದಯದಲ್ಲಿ. ಆತನೇ ಆಳ್ವಿಕೆ ಮಾಡ್ತಾ ಇದ್ದಾನೆ ನಮ್ಮನ್ನು. ಅವನು ಎಲ್ಲೆಲ್ಲಿ ಕರ್ಕೊ ಹೋಗ್ತಾ ಇದ್ದಾನೋ ನೀವು ಹೋಗ್ತಾ ಇದ್ದೀರಾ. ಬೆಳಗ್ಗೆ ಆದರೆ ಬಾರ್ ಅಂಗಡಿ ಕರ್ಕೊಯ್ತಾ ಇದ್ದಾನೆ, ಹೋಗ್ತಾ ಇದ್ದೀರಾ. ಮಧ್ಯಾಹ್ನ ಆದರೆ ವ್ಯಭಿಚಾರ ಕರ್ಕೊಯ್ತಾ ಇದ್ದೀರಾ. ನೈಟ್ ಆದರೆ ಇಸ್ಪೀಟ್ ಕರ್ಕೊಯ್ತಾನೆ, ಹೋಯ್ತಾ ಇದ್ದೀರಾ ನೀವು, ಅಲ್ವಾ? ಈಗ ದೇವ್ರಿಗೆ ಸ್ವಲ್ಪ ಸ್ಥಳ ಕೊಟ್ರೆ ಹೃದಯದಲ್ಲಿ, ಆ ದಾರಿಗಳು ಪ್ರಿಯರೇ ನಿಮ್ಗೆ ಗೊತ್ತು, ಅದು ಅಂಧಕಾರದ ದಾರಿ. ಒಂದು ದಿವಸದಲ್ಲಿ ಆಟದಲ್ಲಿ ನೀವು ಗೆಲ್ಬೋದು, ಸುಮಾರು 10 ಸಾರಿ 20 ಸಾರಿ ಸೋಲ್ತೀರಾ. ಇರೋ ಪರೋ ಮನೆ ಮಠ ಎಲ್ಲ ಮಾರ್ಕೊಂಡು, ಸಾಲ ಮಾಡಿಕೊಂಡು,